ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ರೀ. ತುಂಬ ದಿನ ಆಗಿತ್ತು ನನ್ನ ಮಕ್ಕಳು ಇಡ್ಲಿ ಮಾಡಂತ ಹೇಳಿದರು, ಹಂಗಾಗಿ ಇವತ್ತು ಇಡ್ಲಿ ಮಾಡಿದ್ದೇನೆ ರೀ. ಅವಲಕ್ಕಿಯಿಂದ ಇಡ್ಲಿ ಮಾಡೀನಿ ನೋಡಿದರೆ ಗೊತ್ತಾಗುತ್ತೆ ಅಂದ್ಕೊಂಡಿನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ರಾತ್ರಿ ಟೈಮಲ್ಲಿ ನಾನು ಕಲಸಿಟ್ಟಿದ್ದೆ, ಮಾರ್ನಿಂಗ್ ನೋಡಿ ಈ ಥರ ಇತ್ತು. ಎಷ್ಟು ಚೆನ್ನಾಗಿ ಅದ ಬಂದಿದೆ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಒಂದು ಪಾತ್ರೆಗೆ ಎಣ್ಣೆ ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಬಿಟ್ಟು ಇವಾಗ ಪಾತ್ರೆ ಒಳಗೆ ಹಾಕ್ತಾಯಿದ್ದೀನಿ ರೀ. ಅವಲಕ್ಕಿಯಿಂದ ಮಾಡಿರುವುದು. ಹಾಗೆ ನಾನು ನಿಮಗೆ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಬಟ್ ತೋರ್ಸೋಕೆ ಹಂಗಾಗಿಬಿಟ್ಟು ತುಂಬ ದಿನ ಆಗಿತ್ತು. ನನ್ನ ಮಕ್ಕಳು ಕೂಡ ಮಾಡಂತ ಹೇಳಿದರು. ಹಂಗಾಗಿ ಚೆನ್ನಾಗಿ ಎಷ್ಟು ಅಂದ್ರೆ ಮೃದುವಾಗಿ, ತುಂಬಾ ಸಾಫ್ಟಾಗಿ, ಹೂವಿನಂತೆ ಮೃದುವಾಗಿ ಅಷ್ಟು ಚೆನ್ನಾಗಿ ಆಗ್ತವೆ ಇಡ್ಲಿ. ಯಾವ ಥರ ಆಗಿದ್ವು ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ. ಇಷ್ಟ ಆಗಿತ್ತು ಅಂದರೆ ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಆದರೆ ನನ್ನ ಮಾತ್ರ ಇಡ್ಲಿ ಕುಕ್ಕರ್ ಇರಲಿಲ್ಲ. ಇಡ್ಲಿ ಇದು ಹಂಗಾಗಿ ಅಮ್ಮನ ಮನೆಯಿಂದ ತಂದಿರೋದು ಇದು. ಅದನ್ನು ಕೂಡ ಇಡ್ಲಿ ಪಾತ್ರೆ ಸ್ವಲ್ಪ ಹೋಲು ಬಿದ್ದಿರೋಕ್ಕೋಸ್ಕರ ನಾನಿವಾಗ ನಂದು ದೊಡ್ಡದು ಕುಕ್ಕರಲ್ಲಿ ನಾನು ಈ ಥರ ಪ್ಲೇಟ್ ಒಳಗೆ ಹಾಕಿಬಿಟ್ಟು ಇಡ್ತಾಯಿದ್ದೀನಿ. ತುಂಬಾ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ಅವಲಕ್ಕಿಯಿಂದ ಮಾಡಿ ನೋಡಿ ನೀವು ಕೂಡ ಯಾವ ಥರ ಆಯಿತು ಅನ್ನೋದು ಕಾಮೆಂಟ್ಸಲ್ಲಿ ತಿಳಿಸಿ. ಈ ಥರ ಮಾಡಿದ್ದೀನಿ ಅವಲಕ್ಕಿಯಿಂದ. ಮತ್ತು ಒಂದು ಸ್ವಲ್ಪನೇ ಉದ್ದಿನಬೇಳೆ ಹಾಕ್ಬಿಟ್ಟು ತುಂಬಾ ಸಾಫ್ಟು, ಮೃದುವಾಗಿ, ಬಾಯಲ್ಲಿಟ್ಟರೆ ಕರಗೋಗಬೇಕು ಆ ಥರ ಚೆನ್ನಾಗಿ ಅಷ್ಟು ಸ್ಮೂತಿಯಾಗಿ ಬಂದಿದೆ. ಇವಾಗ ಬೆಳಗ್ಗೆ ಎದ್ದು ಕೂಡಲೇ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಒಂದು ಲೋಟ ನಾನು ಚಹಾ ಕೂಡ ಇನ್ನೂ ಕುಡಿದಿಲ್ಲ, ಅಲ್ಲೇ ಇಟ್ಟಿದ್ದೀನಿ. ಇವಾಗ ಮಕ್ಕಳಿಗೆ ಲೇಟ್ ಆಗುತ್ತೆ ಸ್ಕೂಲಿಗೆ ಅಂತ ಅಂದ್ಬಿಟ್ಟು ಇವಾಗ ನಾನು ಸಾಂಬಾರು ಮಾಡಿಟ್ಟಿದ್ದೀನಿ. ಇವಾಗ ಇಡ್ಲಿ ಹಾಕ್ತಾಯಿದ್ದೀನಿ ಫಸ್ಟಿಗೆ. ಈಗ ಅವರಿಗೆ ರೆಡಿ ಮಾಡಿದ್ನಂದ್ರೆ ಫಸ್ಟ್ ಸಾಂಬಾರು ರೆಡಿಯಾಗಿದೆ. ಈಗ ಇಡ್ಲಿ ಪಾತ್ರೆಗೆ ಹಾಕಿಬಿಟ್ಟು ಅದೊಂದಿಷ್ಟು ಮಾಡಿದರೆ ಅವ್ರಿಗೆ ಬ್ರೇಕ್ಫಾಸ್ಟನ್ನು ಆಗುತ್ತೆ, ಸ್ಕೂಲಿಗೆ ತೊಗೊಂಡೋಗ್ತಾರೆ. ನಾನು ಈ ಥರ ಜಾಸ್ತಿ ಏನು ಕಟ್ಟಂಗಿಲ್ಲ. ರೊಟ್ಟಿ ಚಪಾತಿ ಇದನ್ನೇ ಜಾಸ್ತಿ ಕಟ್ತಾ ಇರೋದು. ಚಿತ್ರಾನ್ನ ಈ ಥರ ಇಡ್ಲಿ ದೋಸೆ ಇಂಥವು ಪಡ್ಡು ಅನ್ನೋದು ಸ್ವಲ್ಪ ನಾನು ಕಡಿಮೆನೇ ಕಟ್ಟೋದು ಸ್ಕೂಲಿಗೆ. ಹಂಗಾಗಿಬಿಟ್ಟು ಇದು ಬ್ರೇಕ್ಫಾಸ್ಟಿಗೆ ಅಷ್ಟೇ ನಡೆಯುತ್ತೆ ಅಂತ ಅಂದ್ಬಿಟ್ಟು ನಾನಿವತ್ತು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇಡ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಆದರೂ ಕೂಡ ಇಡ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಯಾವ ಥರ ಬಂದಿದೆ ಅನ್ನೋದು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ನೋಡಿರಿ, ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಕಮೆಂಟ್ಸಲ್ಲಿ ತಿಳಿಸಿ. ನೀವು ಯಾವ ಥರ ಏನೆಲ್ಲ ಹಾಕಿ ಮಾಡ್ತೀರಾ ಅಂತ ಅನ್ನೋದು, ಇಡ್ಲಿ ಯಾವುದ್ರ ಅಲ್ಲಿ ಮಾಡ್ತೀರಾ ಅಂತ ಅನ್ನೋದ್ಬಿಟ್ಟು ಇವಾಗ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ, ತುಂಬಾ ಮೃದುವಾಗಿ ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿದರೆ ಕಾಣಿಸ್ತಾ ಇದೆಯಲ್ಲ, ನೋಡಿ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದ್ದು. ಅದಕ್ಕೋಸ್ಕರ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ನಿಮಗೂ ಕೂಡ ತೋರಿಸಿದ್ರಾಯ್ತು ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಪಾತ್ರೆಯಲ್ಲಿರೋದು ತೆಗಿತಾ ಇದ್ದೀನಿ. ಚಿಕ್ಕ ಒಂದು ಚಾಕು ಸಹಾಯದಿಂದ ನಾನು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಅದಕ್ಕೋಸ್ಕರ ಇವಾಗ ಒಂದು ಪ್ಲೇಟಲ್ಲಿ ನೋಡಿ ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ. ಬಾಯಲ್ಲಿ ನೀರು ಬರ್ತಾಯಿದೆ ನೋಡಿ.